ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬರ್ತ್ಡೇ ಮಾರನೇ ದಿನ. ಕ್ಲೀನಿಂಗಲ್ಲಿ ನಾನು ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಜೊತೆ ತುಂಬ ಧೂಳಾಗಿತ್ತು. ಅದು ಗ್ಲಿಟರ್ಸ್ ಎಲ್ಲನೂ ಬಿದ್ದಿತ್ತು ಆ್ಯಂಡ್ ಮಕ್ಕಳು ಡ್ಯಾನ್ಸ್ ಮಾಡಿದ್ದು, ಹೊರಗಡೆ ಹೋಗಿದ್ದು ಬಂದಿದ್ದು ಎಲ್ಲ ತುಂಬ ಧೂಳಾಗಿತ್ತು. ಅದಕ್ಕೆ ಮೊದಲು ಗುಡಿಸಿ ಒರೆಸ್ಬಿಟ್ಟು ಆಮೇಲೆ ಬೇರೆ ಥಿಂಗ್ಸ್ಗಳನ್ನೆಲ್ಲ ಎತ್ತು ಸೆಟ್ಲ್ ಮಾಡೋದು ಆಮೇಲೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಾನು ನೆನ್ನೆ ಹೇಳಿದ್ನಲ್ಲ, ಇದನ್ನು ತೆಗಿಯೋದಕ್ಕೆ ಬಿಡಲಿಲ್ಲ. ಇವತ್ತೊಂದು ದಿನ ಇರಲಿ ಅಮ್ಮ ಅಂದ್ಲು. ಸೊ ಇದನ್ನೆಲ್ಲ ನಾನು ಆಮೇಲೆ ತೆಗಿತೀನಿ. ಈಗಲೇ ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಬೆಳಗ್ಗಿನ ಕೆಲ್ಸಗಳಿಗೆ ನನಗೆ ಟೈಮ್ ಸಾಕಾಗೋದಿಲ್ಲ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ನ ಮೊದಲು ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ನಿಧಾನಕ್ಕೆ ಮಧ್ಯಾಹ್ನ ಮಾಡ್ಬೋದಲ್ವಾ, ಲೈಟಿಂಗ್ಸ್ ತೆಗಿಯೋದು, ಸ್ಕ್ರೀನ್ ತೆಗಿಯೋದು ಅಂತ ಹೇಳಿಬಿಟ್ಟು ನಾನೀಗ ಮೊದಲು ಗುಡಿಸಿ ಒರೆಸ್ಕೊಳ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಲೈಟಾಗಿ ಇರಲಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಹೇಳಿ. ನಾನು ಫ್ರೆಂಡ್ಸ್ ಕೊಟ್ಟಿದ್ದಂಥ ಗಿಫ್ಟ್ಸ್ ಎಲ್ಲನೂ ನಾನು ರಾತ್ರಿನೇ ಓಪನ್ ಮಾಡಿ ಅದರ ಪೇಪರ್ಸ್ ಅಥವಾ ಅದನ್ನು ಗಿಫ್ಟ್ ರ್ಯಾಪ್ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಮಮ್ಮ ಎಸಿಬೇಡ ಮಮ್ಮ, ನಾನು ಅದರಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಆರ್ಡ್ರ್ ಮಾಡಿದ್ಲು. ಸೊ ಎಲ್ಲನೂ ಎತ್ತಿ ಇಡ್ತಾ ಇದ್ದೀನಿ. ಈ ಪಿಲ್ಲೋಸ್ ಎಲ್ಲ ಕಾಟ್ ಮೇಲೆ ಇಡೋದು ದಿವಾನ್ ಸೆಟ್ದು, ಅಲ್ಲಿ ಇನ್ನೂ ತೆಗ್ದಿಲ್ವಲ್ಲ ಆ ಸೆಟಪ್ ಅಂದ್ಬಿಟ್ಟು ಇಲ್ಲೇ ಜೋಡಿಸಿದ್ದೀನಿ. ಅವಳಿಗೆ ಕಲರಿಂಗ್ ಬುಕ್ಸ್, ಕಲರ್ಸ್, ವ್ಯಾಲೆಟ್ಸ್ ಎಲ್ಲ ಕೂಡ ಗಿಫ್ಟಾಗಿ ಬಂದಿತ್ತು. ಬರ್ತ್ಡೇ ವ್ಲಾಗ್, ಸಾನು ಬರ್ತ್ಡೇದು ಕಂಟಿನ್ಯೂಸ್ ಆಗಿ ಪ್ರಿಪರೇಷನ್ಸ್, ಶಾಪಿಂಗ್, ಸೆಲೆಬ್ರೇಷನ್ ಎಲ್ಲನೂ ನಿಮ್ಮ ಜೊತೆ ಡೈಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಲಾಸ್ಟ್ ನಾನು ಬರ್ತ್ಡೇ ವ್ಲಾಗ್, ಅವಳದು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಒಂದಿನ ಡಿಲೇ ಮಾಡಿ ಹಾಕಿದೆ. ಅದಕ್ಕೆ ರೀಸನ್ ಸಹ ಇದೆ ಸ್ನೇಹಿತರೆ. ಅದನ್ನು ನಾನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಏನು ರೀಸನ್, ಯಾಕೆ ನಾನು ಒಂದಿನ ಡಿಲೇ ಆಗಿತ್ತು ಅಂತ ಹೇಳಿಬಿಟ್ಟು. ಈಗ ನಾನು ಸ್ವಲ್ಪ ಅಕ್ಕಿನ ಕ್ಲೀನ್ ಮಾಡಬೇಕಿತ್ತು. ಹೇಗಿದ್ದರೂ ಸ್ನಾನ ಮಾಡಿರಲಿಲ್ಲ, ಇನ್ನು ಸ್ನಾನ ಮಾಡೋ ಮುಂಚೆ ಮಾಡಿಬಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಬಟ್ಟೆ ಮತ್ತಷ್ಟು ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗೋ ಮುಂಚೆನೇ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇದು ಸೊಸೈಟಿ ಅಕ್ಕಿ ಅಥವಾ ದಪ್ಪ ಅಕ್ಕಿ ಅಂತ ಹೇಳ್ತಾರಲ್ಲ, ಅದು ಊರಿಂದ ಕೊಟ್ಟು ಕಳಿಸಿದ್ರು. ಅದು ನಾನು ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡ್ಕೊ ಸ್ವಲ್ಪ ಅಂತ ಹೇಳಿದರು. ಸೊ 2 ದಿನದಿಂದ ಹೊರಗಡೆ ಹಾಕಿದ್ದೆ, ಒಂದಿನ ಡೇ ಟೈಮಲ್ಲಿ ಒಂದಿನ ನೈಟ್ ಟೈಮಲ್ಲಿ. ಈ ಥರ ಮಾಡಿದಾಗ ಸ್ವಲ್ಪ ಹುಳಗಳ ಬೇಗ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅಂಥೇಳಿ ಈಗ ನಾನು ಅದನ್ನು ಆದಷ್ಟು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಾನು ದೋಸೆ ಇಡ್ಲಿಗೆ ಇದನ್ನೇ ಬಳಸೋದು. ಅವಳಲ್ಲಿ ಅವಳು ಬರಲಿಲ್ವಾ? ಅದೇ ಗೊತ್ತು ನನಗೆ ಹಿಂಗೆ ಮಾಡ್ತೀರಾ ಅಂತ ಗೊತ್ತು. ಯಾಕ್ರಿ ಒಣಗೋಗಿರೋ ತಂದಿದ್ದೀರಾ? ನೀರಿಗೆ ಹಾಕಿದ್ರೆ ಕಪ್ಪಗಾಗ್ಬಿಡುತ್ತಿದ್ದು. ಸದ್ಯಕ್ಕೆ ಯೂಸ್ ಮಾಡಿ, ಎಲ್ಲೋ ಅಲ್ಲಿ ಬೇರೆ ಕಡೆ 2-3 ಕಡೆ ಇರಲಿಲ್ಲ. ಅಮ್ಮ ಇವತ್ತು ಸಿಂಗಿಂಗ್ ಅಲ್ಲಿ ನಾನು ಚೆನ್ನಾಗಿ ಹಾಡಿದೆ, ಬರೀ ಸ್ಮೈಲ್ ಕೊಡ್ಬೇಕಷ್ಟೇ. ಅಯ್ಯೋ ಸರ್, ಅವತ್ತು ಹೇಳಿದ್ರಲ್ಲ, ಯಾಕೆ ಮಾಡಲಿಲ್ಲ? ಗ್ರೇಸ್ ಮ್ಯಾಮ್ ಅಂತ ಏನು ಮಾಡೇ ಇಲ್ಲ ಇವತ್ತು. ಡ್ಯಾನ್ಸಿಂಗ್ ಮಾಡಿಲ್ಲ, ಸಿಂಗಿಂಗು ಮಾಡಿಲ್ಲ. ಮತ್ತೆ ಇನ್ನೊಂದು ಸಾರಿ ಕರೀತಾರೆ. ಡೌಟ್ ಅಂದರೆ ಯಪ್ಪ ಶಕ್ಕೆ ಅಮ್ಮ ತುಂಬಾ ಅಲ್ಲಿ. ಬಾ ಕೇಳಬೇಕಿತ್ತು, ಕರೆದಿದ್ದೆ ಅದಕ್ಕಲ್ವಾ? ಇವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರು. ನಾನು ಟೀಚರ್ ಹತ್ರ ಮತ್ತೆ ಮಾತಾಡ್ತಿದ್ದೆ ಏನು ಆಯ್ತಾ ಅಂತ, ಯಾರು ಸಿಗ್ಲಿಲ್ಲ ನನಗೆ. ನಿನ್ನ ಹೆರಿಟೇಜ್ ಕ್ವಿಜ್ ನೋಡ್ತಾ ಇಲ್ಲ ಅಂದ್ರೆ ಇದು ಸುಮ್ಮನೆ ನೋಡ್ಕೊಂಡು ಕೂತ ನೋಡಿದೆ, ಹಾಕೋದಕ್ಕೂ ಬಂತು ಸಾನು. ಲಕ್ ಫೇವರ್ಸ್ ಬ್ರೇವ್. ನೀವು ಫೋನ್ ಮಾಡದೇ ಇದ್ರೆ ನಿಜವಾಗ್ಲೂ ನೋಡ್ತಾ ಇರಲಿಲ್ಲ ನಾನು. ನೋಡಿದೆ ಬ್ರೇಸ್ಲೆಟ್ ಸೆಟ್. ನಾನು ಇನ್ನೂ ಸ್ನಾನ ಮಾಡಿಲ್ಲ, ನೀವು ಮಾಡೋದಕ್ಕೆ ಶುರು ಮಾಡು. ನಾನು ನೀವು ಬರಲಿ ಅಂತ ಕಾಯ್ತಾ ಇದ್ದೆ. ನೀವು ಬಂದುಬಿಟ್ರೆ ಆಮೇಲೆ ಬಾಗಿಲು ತೆಗಿಯೋರು ಯಾರು? ಅದಕ್ಕೆ ಇವಾಗ ಹೋಗ್ತೀನಿ. ಸೆಕೆಂಡ್ ಡೇ, ಸೆಕೆಂಡ್ ಗಿಫ್ಟ್. ವೆರಿ ಕ್ಯೂರಿಯಸ್ ಟು ಓಪನ್, ಪ್ಲೇ. ಸಾನು ಕರೆಕ್ಟಾಗಿ ಒಂದು ಕಡೆ ಕುತ್ಕೋ, ಅಲ್ಲೆಲ್ಲ ಕುತ್ಕೋಬೇಡ, ಬಾ ನೀನಲ್ಲಿ ಅಲ್ಲಿ ಕುತ್ಕೋಬಾ, ಅದನ್ನೆಲ್ಲ ಎತ್ಬಿಡಲ್ಲಿ ಕುತ್ಕೋ.
ಸಾನು ಬೆಳಗ್ಗೆ ಎದ್ದಾಗ ಅದೇನೋ ಸ್ವಲ್ಪ ನೋವ್ತಾ ಇದೆ ಇಲ್ಲಿ ಅಂತ ಎದ್ದ ತಕ್ಷಣವೇ ಕೆಲವೊಬ್ಬರಿಗೆ ತಲೆನೋವು ಇರುತ್ತೆ. ಆ ಥರ ಅಂದ್ಕೊಂಡು ಇಲ್ಲ ಸಾನು ಏನಾಗೋದಿಲ್ಲ, ನಿಧಾನಕ್ಕೆ ಹೋಗುತ್ತೆ ಹೋಗು ಅಂದ್ಬಿಟ್ಟು ಬ್ರಷ್ ಮಾಡಿಸೋದಕ್ಕೆ ಕಳಿಸ್ದೆ. ಆಮೇಲೆ ಸ್ನಾನ ಮಾಡಿಕೊಂಡ್ಲು, ಕ್ಲಾಸ್ ಅಟೆಂಡ್ ಮಾಡಿದ್ಲು. ಆಮೇಲೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸ್ಕೂಲ್ಗೆ ಯಾಕೆ ಅಂದರೆ ಸಾನು ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್ ಕಾಂಪಿಟೇಷನಲ್ಲಿ ವಿನ್ ಆಗಿದ್ಲಲ್ವ, ಅದರ ಟ್ರೋಫಿ ಅಥವಾ ಸರ್ಟಿಫಿಕೇಟ್ ಮೆಡಲ್ ಏನು ಕೊಡ್ತಾರೋ ಗೊತ್ತಿಲ್ಲ, ಅದನ್ನು ಕೊಟ್ಟಿಲ್ಲ. ಅದಕ್ಕೆ ಅದನ್ನು ಕೊಡೋ ಟೈಮಲ್ಲಿ ಒಂದು ಸಣ್ಣ ಫಂಕ್ಷನ್ ಥರ ಮಾಡಿಬಿಟ್ಟು ಅಲ್ಲಿ ಅವಾರ್ಡ್ ಫಂಕ್ಷನ್ ಅಂತ ಮಾಡಿಬಿಟ್ಟು ಕೊಡ್ತಾರಂತೆ. ಅವತ್ತಿನ ದಿನ ಕೂಡ ಅವರು ಏನಲ್ಲಿ ಪರ್ಫಾಮ್ ಮಾಡಿ ವಿನ್ ಆಗಿದ್ರು ಅದನ್ನು ಇಲ್ಲೂ ಕೂಡ ಪರ್ಫಾಮ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದು ಸಾರಿ, ಮರ್ತೋಗಿರ್ತಾರಲ್ವ ತುಂಬ ದಿನ ಆಯಿತು, ಅದಕ್ಕೆ ಮಾಡಿಸ್ತೀವಿ ಕಳಿಸಿ ಅಂದಿದ್ರು. ಸೊ ಇವತ್ತು ಹೋಗಿ ಬಂದ ಮೇಲೂ ಕೂಡ ಇನ್ನೂ ನೋವು ಹೋಗ್ತಾ ಇಲ್ವಂತ ಅವಳಿಗೆ, ನಿದ್ದೆ ಬರ್ತಾ ಇದೆ ಅಂದ್ಲು. ಯಾವತ್ತೂ ಅವಳು ಮಧ್ಯಾಹ್ನದ ಹೊತ್ತು ಮಲಗೋದಿಲ್ಲ, ಬಟ್ ಇವತ್ತು ಯಾಕೋ ಮಲಗ್ತೀನಿ ಅಂದ್ಲು. ಆ್ಯಂಡ್ ಆ ಪ್ಲೇಸ್ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ನೆನ್ನೆಯಿಂದನೂ ಮಮ್ಮ ನಾನು ಇಲ್ಲೇ ಮಲಗ್ತೀನಿ, ಡಡ್ಡ ನಾನು ಇಲ್ಲೇ ಮಲಗ್ತೀನಿ, ಕೆಳಗಡೆ ಏನಾದರೂ ಬೆಡ್ ಹಾಕಿ ನಾನು ಬಿದ್ದರೂ ಬೆಡ್ ಮೇಲೆ ಬೀಳ್ತೀನಿ, ನಾನು ಇಲ್ಲೇ ಮಲಗಬೇಕು ಅಂತಿದ್ಲು. ಮೇ ಬಿ ಅದಕ್ಕೋಸ್ಕರ ಇವತ್ತು ನಿದ್ದೆ ಬಂತೋ ಏನೋ ಗೊತ್ತಿಲ್ಲ, ಬಟ್ ಈಗ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಇನ್ನು ಕ್ಲಾಸಸ್ ಶುರು ಆಗುತ್ತೆ, ಡ್ಯಾನ್ಸ್ ಕ್ಲಾಸ್ ಶುರು ಆಗುತ್ತೆ. ಆಮೇಲೆ ಅಷ್ಟೊತ್ತಿಗೆ ಏಳಿಸ್ಬೇಕು, ಊಟ ಕೂಡ ಮಾಡಿಲ್ಲ. ಇಲ್ಲ ಅಂದರೆ 10 ಗಂಟೆಗೆ ತಿಂದಿರೋದು, 2 ಗಂಟೆ ಅಷ್ಟೊತ್ತಿಗೆ ಮಮ್ಮು ಅಂತಿದ್ಲು. ಯಾಕೋ ಗೊತ್ತಿಲ್ಲ, ಇವತ್ತು ತಲೆನೋವು ಅಂತನೋ ನಿದ್ದೆ ಅಂತನೋ ಊಟನೂ ಕೇಳಿಲ್ಲ, ಮಲ್ಕೊಂಡಿದ್ದಾಳೀಗ. ಸಂಜೆ 6 ಆಗ್ತಾಯಿದೆ ಸ್ನೇಹಿತರೆ. ಇವಾಗ ಹಾಲು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. 6:30 ಅಷ್ಟೊತ್ತಿಗೆ ಸಾನುಗೆ ಹಾಲು ಕೊಡ್ತೀನಿ ಯೂಶ್ವಲಿ. ಅದ್ರ ಜೊತೆ ರಾತ್ರಿಗೆ ಬಾಯ್ಲ್ಡ್ ಎಗ್ ಕೂಡ ಈಗಲೇ ಮಾಡಿಬಿಡ್ತಾಯಿದ್ದೀನಿ. ಆಮೇಲೆ ಮರ್ತು ಬಿಡ್ತೀನಿ ಕೆಲವೊಂದು ಸಾರಿ, 8 ಗಂಟೆಗೆ ನೆನಪು ಬರುತ್ತೆ, ಆವಾಗ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ. ಕರಿಬೇವು ಸೊಪ್ಪು ತಂದಿದ್ರಲ್ಲ ಅದನ್ನು ವಾಶ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ನೀರು ಡ್ರೈ ಆಗಿದೆ, ಇನ್ನು ಸ್ವಲ್ಪ ಆರಬೇಕು. ಆಮೇಲೆ ಇದನ್ನು ತೆಗೆದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ. ಇವತ್ತು ರಾತ್ರಿಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಮತ್ತು ಚಪಾತಿ ನನಗೆ ತುಂಬ ಇಷ್ಟ. ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ಹಾಲಿನ ಜೊತೆ ಕಪ್ ಕೇಕ್. ಇದನ್ನು ಸಾನುನೇ ಡೆಕೋರೇಟ್ ಮಾಡಿರೋದು, ಮಲ್ಟಿ ಕಲರ್ ನಾನು ಮಾಡಿದೆ, ಅವಳು ಎಲ್ಲ ಕೇಕ್ಗೂ ಡೆಕೋರೇಟ್ ಮಾಡಿದ್ಲು. ಸೊ ಇನ್ನು 2-3 ಡೇಸ್ ನಮ್ಮ ಮನೇಲಿ ಈವ್ನಿಂಗ್ ಸ್ನ್ಯಾಕ್ ವಿಲ್ ಬಿ ಅನ್ಹೆಲ್ತಿ, ನಾಟ್ ಹೆಲ್ತಿ. ಕಪ್ ಕೇಕ್ಸ್ ಆ್ಯಂಡ್ ಕೇಕ್ಸ್, ಬರ್ತ್ಡೇ ಕೇಕ್ಸ್. ಗೊಜ್ಜು ಸ್ನೇಹಿತರೆ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಇವಾಗ ಹಾಕಿದೆ. ಇದು ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಇದಕ್ಕೆ ಸೇರಿಸ್ತೀನಿ. ಟೊಮ್ಯಾಟೋನ ನಾನು ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಹುಳಿ ಟೊಮ್ಯಾಟೊ ಇದ್ದರೆ ಸ್ವಲ್ಪ ಹುಳಿನ ತೆಗೆದುಬಿಟ್ಟು ಆಮೇಲೆ ಹಾಕ್ತೀನಿ. ಜಾಮೂನ್ ಟೊಮ್ಯಾಟೊ ಇದ್ದರೆ ಫುಲ್ ಹಾಕ್ತೀನಿ. ಇದ್ರ ಜೊತೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು, ಅಂದರೆ ಗೊಜ್ಜಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟೆಲ್ಲ ಉಪ್ಪನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ. ಇದಕ್ಕೇನು ನೀರು ಹಾಕೋದಿಲ್ಲ, ಖಾರನೂ ಹಾಕೋದಿಲ್ಲ. ಇದು ಫುಲ್ ಸಾಫ್ಟ್ ಆಗಬೇಕು. ನೀರು ಹಾಕದೆ ಕೂಡ ಸಾಫ್ಟ್ ಆಗುತ್ತೆ. ನೀರು ಹಾಕಿದಾಗ ಒಂಥರ ಇರುತ್ತೆ ಗೊಜ್ಜು ಟೇಸ್ಟ್, ನೀರು ಹಾಕದೇ ಇದ್ದಾಗ ಒಂಥರ ಟೇಸ್ಟ್ ಇರುತ್ತೆ. ನೋಡಿ ನಾನು ನೀರೇ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಗೊಜ್ಜು ಬಂದಿದೆ. ಆ್ಯಂಡ್ ಸಾಫ್ಟ್ ಸ್ಮ್ಯಾಶ್ ಕೂಡ ಆಗಿದೆ. ಇದಕ್ಕೀಗ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ. ಸಾಂಬಾರು ಪುಡಿ ನೀವು ಎಲ್ಲಿಂದ ತೊಗೊಳ್ತೀರಾ ಅಂತ ಕೇಳಿದರೆ, ಇದು ನಮಗೆ ಅತ್ತೆ ಮಾಡಿಕೊಡ್ತಾರೆ. ಇದನ್ನು ನಾನು 3 ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು 5-10 ಮಿನಿಟ್ಸ್ ಮುಚ್ಚಿ ಇಡ್ತೀನಿ. ಆಫ್ಟರ್ 5-10 ಮಿನಿಟ್ಸ್ ಇದು ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತೆ ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಥರ ಕಾಣ್ತಾ ಇರುತ್ತೆ. ಆಗ ಇದು ಆಗಿದೆ ಅಂತ ಅರ್ಥ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಆಫ್ ಮಾಡ್ತೀನಿ. ನಾನು ಇಷ್ಟೇ ಮಾಡೋದು ಸ್ನೇಹಿತರೆ, ಇನ್ನೇನು ಸೇರಿಸೋದಿಲ್ಲ. ಇದಕ್ಕೆ ಮಸಾಲೆಗಳೆಲ್ಲನೂ ಕೂಡ ಸೇರಿಸ್ತಾರೆ, ಜಿಂಜರ್ ಹಾಕ್ತಾರೆ, ಬಟ್ ನಾನೇನೂ ಹಾಕೋದಿಲ್ಲ. ಸಿಂಪಲ್ ಎಟ್ ಟೇಸ್ಟಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು, ನೀರು ಸ್ವಲ್ಪನೂ ಕೂಡ ಹಾಕಿಲ್ಲ. ಇವಾಗ ಅಡುಗೆ ಎಲ್ಲ ಆಯಿತು ಸ್ನೇಹಿತರೆ. ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಬಂದೆ ಈ ಕಡೆ. ಬೆಂಗಳೂರಲ್ಲಿ ಸಖತ್ ಶೆಕೆ ಶುರು ಆಗ್ಬಿಟ್ಟಿದೆ. ಫ್ಯಾನ್ ಇಲ್ಲದೆ ಇರೋಕ್ಕಾಗ್ತಾನೇ ಇಲ್ಲ. ನಾನು ಬೆಳಿಗ್ಗೆಯಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಫ್ಯಾನ್ ಇಲ್ಲದೆ ಹಾಕಿರಲಿಲ್ಲ ಬೆಳಿಗ್ಗೆಯಿಂದ, ಬಟ್ ಶೆಕೆ ಆಗ್ತಾಯಿತ್ತು, ತಲೆನೋವು ಶುರು ಆಗ್ಬಿಟ್ಟಿದೆ ನನಗೆ. ಅಯ್ಯೋ ಮರಿಕೋತಿ ಇದು, ನಮ್ಮ ಮನೆ ಮರಿಕೋತಿ ಇದು, ಕಾಲು ತುಳಿದ್ಲು ಜಂಪ್ ಮಾಡಿಕೊಂಡು. ಸಖತ್ ತಲೆನೋವು ಶುರು ಆಗ್ಬಿಟ್ಟಿದೆ ನನಗೆ. ಶೆಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಚಳಿ ಬೇಕಿದ್ರೆ ಸ್ವೆಟ್ರ್ ಹಾಕೊಂಡು ಮಾಡ್ಕೊಳ್ಬೋದು. ಬರೀ ನಿಂಗೆಲ್ಲ ತಲೆನೋವು ಶುರು ಆಗಿದೆ. ಇವಳಿಗೆ ತಲೆನೋವು ಯಾಕೋ ಹೋಗ್ತಾನೆ ಇಲ್ವಂತೆ. ಅದಕ್ಕೆ ರಾಜೇಶ್ ಅಂದರು ನಾಳೆನೂ ಏನಾದರೂ ಇದ್ದರೆ ಒಂದು ಸಾರಿ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅಂತ.
ನೋಡ್ಬೇಕು ನಾಳೆ ತನಕ ವಿಶ್ ಮಾಡು ಹೋಗಲಿ ಅಂತ. ಓಕೆ ಸ್ನೇಹಿತರೆ, ಈಗ ನಾನು ನಿಮ್ಗೆ ಇನ್ಫೋ ಕೊಡೋಣ ಅಂತ ಬಂದೆ. ಲಾಸ್ಟ್ ನಾವು ವ್ಯಾಲೆಂಟೈನ್ ಡೇಗೆ ಯಾವ ರೆಸ್ಟೋರೆಂಟ್ ಹೋಗಿದ್ವೋ ಅಲ್ಲಿನ ಡೀಟೇಲ್ ಕೇಳಿದ್ರಿ, ಎಷ್ಟು ಅಂತ ಕೇಳಿದ್ರಿ. ಅದು ಬಂದು ಕಪಲ್ಸ್ಗೆ. ಅಲ್ಲಿ ನೀವು ನೋಡಿರ್ಬೋದು, ಒಂದು ಟೇಬಲ್ ಇತ್ತು, ಎರಡೆರಡು ಚೇರ್ ಇತ್ತು ಅಷ್ಟೇ. ಕಡಿಮೆ ಅಂದರೆ ನಾವು ಅಷ್ಟು ಜನದಲ್ಲಿ ಒಂದು 25ಕ್ಕಿಂತ ಜಾಸ್ತಿ ಇತ್ತು ಟೇಬಲ್ಸು. ಆದರೆ ಮಕ್ಕಳಿರೋರು ಇಬ್ಬರೇ ಬಂದಿದ್ದು, ನಾವೊಬ್ಬರು ಆ್ಯಂಡ್ ಇನ್ನೂ ಒಂದು ಕಪಲ್ಲು, ಅದು ಮಗು ಒಂದು 4-5 ಇಯರ್ಸ್ ಏನೋ ಇತ್ತು ಅನಿಸುತ್ತೆ. ಸೊ ಇಬ್ಬರೇ ಮಕ್ಕಳ ಜೊತೆ ಬಂದಿದ್ದು. ಕಪಲ್ಸ್ಗೆ 2499 ಆಗುತ್ತೆ, ಪ್ಲಸ್ 5% ಟ್ಯಾಕ್ಸು. ಇದು ಬಂದು ಬಫೆ ಸಿಸ್ಟಮು. ಆ್ಯಕ್ಚುಲಿ ಬಫೆಗಿಂತ ಅನ್ಲಿಮಿಟೆಡ್ ಫುಡ್ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಮೆನ್ಯೂ ಕೊಡ್ತಾರೆ, ನಾನು ಮೆನ್ಯೂ ಹಾಕ್ತೀನಿ ನೋಡಿ. ಆ ಮೆನ್ಯೂ ಅಲ್ಲಿ ಏನೇನೆಲ್ಲ ಫುಡ್ ಇದೆಯೋ, ವೆಜ್ ಆ್ಯಂಡ್ ನಾನ್ ವೆಜ್. ಆ್ಯಂಡ್ ಮಕ್ಕಳಿದ್ರೆ ಅಬೌವ್ 6 ಇಯರ್ಸ್ ಇದ್ದರೆ 500 ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದರು. ಸೊ ನಮಗೆ 2499 ಪ್ಲಸ್ 5% ಟ್ಯಾಕ್ಸ್ ಪ್ಲಸ್ ಸಾನುದು ಚಾರ್ಜಸ್ಸು 500 ಆಯಿತು. ಅಬೌವ್ 6 ಇಯರ್ಸ್ ಇದ್ದರೆ ಈ ಥರ, ಬಿಲೋ 6 ಇಯರ್ಸ್ ಇದ್ದರೆ ಏನು ಚಾರ್ಜ್ ಮಾಡೋದಿಲ್ಲ. ಆ್ಯಂಡ್ ಅನ್ಲಿಮಿಟೆಡ್ ಫುಡ್ ಏನೇನು ಮೆನ್ಯೂಲಿದೆಯೋ ಅದೆಲ್ಲನೂ ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಸಖತ್ ಜಾಸ್ತಿ ಕೊಟ್ಟಿದ್ರು. ಒಂದೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ರು ಜಾಸ್ತಿ ಇತ್ತು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ನಮ್ಗೆ ಇನ್ನೊಂದು ಸರಿ ಹೋಗಬೇಕು. ಸಾನೋಗಂತೂ ಮಾರನೇ ದಿನವೇ ಡೆಡ್ಡ. ನಾನು ಇನ್ನೊಂದು ಸರಿ ಯಾವಾಗ ಕರ್ಕೊಂಡು ಹೋಗ್ತೀರಾ, ನನ್ನ ಬರ್ತಡೇಗೆ ಹೋಗೋಣವಾ ಅಂತ ಬುಕ್ ಮಾಡಿದ್ಲು. ಅದಕ್ಕೆ ನಾವು ಇಲ್ಲಮ್ಮ ಇವಾಗ ತಾನೇ ಹೋಗಿದ್ವಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಹೋಗೋಣ, ಇನ್ನೊಂದು ಮಂತ್ ಬಿಟ್ಟು ಯಾವಾಗಲಾದರೂ ಹೋಗೋಣ ಅಂತ ಹೇಳಿದ್ವಿ. ಫುಡ್ಡು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ದಿನ ಇರುತ್ತಾ ಅಂತ ನೀವು ಕೇಳೋ ಹಾಗಿದ್ರೆ ಇಲ್ಲ ಅನಿಸುತ್ತೆ ನನಗೇನೋ. ಒಕೇಶನಲ್ಲಿ ಮಾತ್ರನೇ ಇದು ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಇರೋದು ಅನಿಸುತ್ತೆ. ಲೈವ್ ಮ್ಯೂಸಿಕ್ಕು ದಿನ ಇರುತ್ತಂತೆ. ಬಟ್ ಈ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಅದೇನು ಅರೇಂಜ್ಮೆಂಟ್ಸ್ ಎಲ್ಲ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ಅದೆಲ್ಲ ದಿನ ಇರುತ್ತಾ ನನಗೆ ಗೊತ್ತಿಲ್ಲ. ಬೇರೆ ದಿನ ಹೋದರೆ ನಾವಂದ್ವಿ ಸೋಮವಾರ ಬೇಡ ಮಂಗಳವಾರಕ್ಕೆ ಬರ್ತೀವಿ. ಸರ್ ಮಂಗಳವಾರ ನೀವು ಬರ್ಬೋದು, ಆದರೆ ಈ ಆಫರ್ ಇರೋದಿಲ್ಲ. ನೀವು ಬೇಕಿದ್ರೆ ಫೋನ್ ಮಾಡಿ ಹೋಗಿ, ಗೂಗಲಲ್ಲಿ ಸಿಗುತ್ತೆ ನಿಮಗೆ. ಅದರೇನೋ ಕಂಫರ್ಟ್ ಇನ್ ಸಿಂಡರ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿದು ಫೋನ್ ನಂಬರ್ ಸಿಗುತ್ತೆ. ಅವ್ರಿಗೆ ನೀವು ಫೋನ್ ಮಾಡಿಬಿಟ್ಟು ಒಂದ್ಸರಿ ಡೀಟೇಲ್ಸ್ನ ಕೇಳಿಕೊಂಡು ಬೇಕಿದ್ರೆ ಫೋನಲ್ಲೇ ಬುಕ್ ಮಾಡಿಬಿಟ್ಟು ನೀವು ಹೋಗ್ಬೋದು. ಆ್ಯಂಡ್ ಬೇರೆ ದಿನ ಹೋದರೆ ಒಂದೊಂದು ಪ್ಲೇಟ್ಗೆ ಚಾರ್ಜಸ್, ನೀವು ಏನು ಆರ್ಡ್ರ್ ಮಾಡ್ತೀರೋ ಅದಕ್ಕೆ ಸಪ್ರೇಟ್ ಬಿಲ್ಲು. ಜಸ್ಟ್ ಲೈಕ್ ಹೋಟೆಲ್ಸಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ಅಲ್ಲಿ ಒಕೇಶನ್ಸಲ್ಲಿ ಮಾತ್ರನೇ ಬಫೆ ಸಿಸ್ಟಮು. ಎಲ್ಲರೂ ಸೆಲೆಬ್ರೇಷನ್ನ ತುಂಬ ಇಷ್ಟಪಟ್ರಿ, ನಮಗೆ ಬ್ಲೆಸ್ ಕೂಡ ಮಾಡಿದ್ರಿ. ಸ್ಟೇ ಬ್ಲೆಸ್ಡ್ ಫಾರ್ ಎವರ್, ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲನೂ ನಿಮ್ಮ ಕಮೆಂಟ್ಸ್ಗಳು ನೋಡಿದಾಗ ತುಂಬ ಖುಷಿ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್, ಸಪೋರ್ಟ್, ಲವ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಜೊತೆ ಅಂತ ಆಶಿಸ್ತೀನಿ. ಪ್ಲೀಸ್ ಲೈಕ್. ಸಾನು ಬರ್ತ್ಡೇ ವಿಡಿಯೋಲಿ 10,000 ಲೈಕ್ಸ್ ಅಂದಲ್ಲ, ಆ ಥರ ಆದಷ್ಟು ಮ್ಯಾಕ್ಸಿಮಮ್ ಲೈಕ್ಸ್ ಕೊಡಿ ಸ್ನೇಹಿತರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್. ಇಲ್ಲೇ ಊಟ, ಇಲ್ಲೇ ಆಟ, ಇಲ್ಲೇ ಪಾಠ, ಇಲ್ಲೇ ಮಲ್ಗೋದು. ಅಷ್ಟೊಂದು ಇಷ್ಟ ಆಗ್ಬಿಡ್ತಾ ಸಾನು? ಓಕೆ, ಇವತ್ತೊಂದಿನ ಇಡಲಿ ಬಿಡು, ನಾಳೆ ತೆಗೆದುಬಿಡೋಣ. ನೋ, ಒಳಗಡೆ. ಅಮ್ಮ ಯಾಕೆ ಹೇಳಿ ನಾನು ಇಲ್ಲೇ ಮಲ್ಗೋದು ಹೇಳಿದ್ದು? ಯಾಕಂದ್ರೆ ನಾನು ಇವತ್ತು ಮಧ್ಯಾಹ್ನ ಇಲ್ಲೇ ಮಲ್ಕೊಂಡಿದ್ದೆ. ಅದಕ್ಕೇ ನೋಡಿದ್ರು, ತೋರಿಸ್ದೆ. ಯಾವಾಗ ತೋರಿಸ್ದೆ? ನಿನ್ನ ಮಲ್ಕೊಂಡಾಗ ತೋರಿಸ್ದೆ. ನನಗೂ ಇಷ್ಟ ಆಯಿತು, ಅದಕ್ಕೆ ನಾನು ತೆಗ್ದಿಲ್ಲ. ನನಗೇನಾದರೂ ಇಷ್ಟ ಆಗ್ಬಿಟ್ಟು ನಾನು ತೆಗಿಯಲ್ಲ, ಇಷ್ಟ ಆಗಲಿಲ್ಲ ಅಂದರೆ ತೆಗೆದುಬಿಡ್ತಿದ್ದೆ ಇಷ್ಟೊತ್ತಿಗೆ. ಓಕೆ ಸ್ನೇಹಿತರೆ, ಗುಡ್ ನೈಟ್.